ಮೈಸೂರಲ್ಲಿ ಒಬ್ಬರು ಶಾಸಕರು ಜೂನಿಯರ್ ಮಾರ್ನಸ್ ಕಾಲೇಜಿನಲ್ಲಿ ದೆಹಲಿಯಲ್ಲಿ ನೀಟ್ ಪರೀಕ್ಷೆಯ ಒಂದು 21 ಜನ ಯಾರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಮಕ್ಕಳುಗಳು, ಅವರ ಒಂದು ಭಾವಚಿತ್ರದ ಒಂದು ಫ್ಲೆಕ್ಸನ್ನು ತಯಾರು ಮಾಡಿ ಮಾರ್ನಸ್ ಕಾಲೇಜಿನ ಹಾಲ್ನಲ್ಲಿ ಹಾಕಿ ಮತ್ತು ಅವರ ಲೆಟ್ರನ್ನು ಕೊಟ್ಟು ಸ್ಫೂರ್ತಿದಾಯಕವಾದಂಥ ಒಂದು ಆ ಮಕ್ಕಳುಗಳಿಗೆ ಯಾರೋ ಒಬ್ಬರು ಮಹಾಪಂಡಿತರ ಹತ್ರ ಆ ಮಕ್ಕಳುಗಳಿಗೆ ಬೋಧನೆ ಮಾಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಸೋಮಣ್ಣವರು ನಾವು ಹೋಗಿ ವಿಚಾರಿಸ್ತು, ಏನಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ, ಏನು ಖಾಸಗಿ ಪ್ರಾಪರ್ಟಿನ ಇದು, ಏನಾದರೂ ಕಾಂಗ್ರೆಸ್ ಅವ್ರ ಪ್ರಾಪರ್ಟಿನ, ಈ ಕಾಲೇಜಿನ ಮಕ್ಕಳನ್ನು ಯಾಕೆ ನೀವು ಈ ರಾಜಕೀಯಕ್ಕೆ ನೀವು ಬಳಸ್ಕೊತಾ ಇದ್ದೀರಿ? ಉದ್ದೇಶ ಇದ್ದದ್ದು ಅವರಿಗೆ ಬೋಧನೆ ಮಾಡ್ತೀವಿ, ಸ್ಫೂರ್ತಿದಾಯಕವಾದಂಥ ವಿಚಾರ ತಿಳಿಸ್ತೀವಿ ಅನ್ನೋದು ಒಂದು ಭಾಗ. ಆದರೆ ಅದಾದ ನಂತರದಲ್ಲಿ ಹೊರಗಡೆ ಸುಮಾರು 1,500 ಇಂದ 2,000 ಮಕ್ಕಳುಗಳ ಮೂಲಕ ಸ್ಟ್ರೈಕ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಕೃತ್ಯ ಅಂದರೆ ಆ ಎಜುಕೇಷನ್ ಮಕ್ಕಳು ವಿದ್ಯಾರ್ಥಿಗಳನ್ನು ಸಹ ರಾಜಕೀಯಕ್ಕೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ನಾವು ಹೋಗಿ ಕೇಳ್ದೋ ಸೋಮಣ್ಣವ್ರಿಗೆ, ಯಾಕೆ ಈ ರೀತಿ ಪರ್ಮಿಷನ್ ಕೊಟ್ಟಿದ್ದೀರಂತ. ನಾನಲ್ಲ ಸರ್, ಡಿ ಡಿ ಅವರು ಪರ್ಮಿಷನ್ ಕೊಟ್ಟಿದ್ದಾರಂತ. ನಾವು ಡಿ ಡಿ ಅವ್ರ ಚೇಂಬರ್ಗೆ ಹೋಗಿ ಕೇಳಿದೆ. ಡಿ ಡಿ ಅವ್ರು ಹೇಳಿದ್ರು, ಇಲ್ಲ ಸರ್ ನಮಗೆ ಸ್ಫೂರ್ತಿದಾಯಕವಾದಂಥ ಸಭೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅವರು ಒಳಗಡೆ LED ಹಾಕಿದ್ದಾರೆ, ಫ್ಲೆಕ್ಸ್ ಹಾಕಿದ್ದಾರೆ, ನನಗೆ ಗೊತ್ತಿಲ್ಲ ಸರ್, ನಾನು ಕೊಟ್ಟಂಥ ಆದೇಶವನ್ನು ನಾನು ಹಿಂಪಡಿತಾ ಇದ್ದೀನಿ ಅಂತಕ್ಕಂಥ ವಿಚಾರವನ್ನು ಡಿ ಡಿ ಅವರು ಪತ್ರಿಕಾ ಪ್ರತಿನಿಧಿಗಳು ನೀವೇನಿದ್ರೆ ನಿಮ್ಮ ಮುಂದೆನೇ ಸಹ ಅವರು ಹೇಳಿದ್ರು. ಸ್ಪೀಕರ್ ಆನ್ ಮಾಡಿ ನಾನು ಕೇಳಿಸ್ದೆ. ಅದಾದ ನಂತರದಲ್ಲಿ ಅವರು ಸೋಮಣ್ಣವರು ಆರ್ಡ್ರನ್ನ ಹಿಂದೆ ಪಡೆದ ಮೇಲೆ ಅದನ್ನು ಮಾಡೇ ಮಾಡ್ತೀವಿ ಅಂತೇಳಿ ಗುಂಡಾಗಿರಿ ಮಾಡಿ ಶಾಸಕರು ಮತ್ತು ಅವ್ರ ಜೊತೆ ಇದ್ದಂಥ ನಾಯಕರುಗಳು ಅವ್ರು ಮತ್ತೆ ಒಳಗಡೆ ಹೋಗಿ ಕೇಳಿದ್ರು, ಯಾಕೆ ನಾವು ಕೊಟ್ಟಿರತಕ್ಕಂಥ ಇದನ್ನು ನೀವು ವಾಪಸ್ ಪಡ್ತಿದ್ದೀರಿ ಅಂತೇಳಿ ಹೋಗಿ ಗಲಾಟೆ ಮಾಡ್ತಿದ್ರು. ಅದಾದ ನಂತರದಲ್ಲಿ ನಾವು ಕೊಡೋಕ್ಕಾಗಲ್ಲ ಅಂತೇನು ಹೇಳಿದ್ರೆ ನನಗೆ ಗೊತ್ತಿಲ್ಲ, ನನಗೆ ಕೊಡಲ್ಲ ಸರ್, ಈ ರೀತಿ ಪರ್ಮಿಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ನಮಗೆ ಅಂತೇಳಿ ಅವ್ರು ಹೇಳಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಆ ಫ್ಲೆಕ್ಸನ್ನು ಹೊರಗಡೆ ತಗೊಬಂದು ಆ ಫ್ಲೆಕ್ಸನ್ನು ಕಾಲೇಜ್ ಮುಂದೆ ಆ ಪ್ರಿಮಿಸಸ್ಸಲ್ಲಿ ಮಡಿಕೊಂಡು ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ವು. ನಿಮ್ಗೆ ಯಾರು ಈ ಕಾಲೇಜ್ ಒಳಗಡೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು? ಪೊಲೀಸವರ ಒಂದು ಪರ್ಮಿಷನ್ ಆಗಿದೆಯಾ ನಿಮಗೆ? ಇಲ್ಲಾಂದರೆ ಈ ಒಂದು ಪ್ರೊಟೆಸ್ಟ್ ಮಾಡೋಕ್ಕೆ ನಿಮ್ಗೆ ಯಾರು ಅವಕಾಶ ಕೊಟ್ಟರು ಅಂತೇಳಿ ನಾವು ಕೇಳಿದಷ್ಟು ಪೊಲೀಸರು ಸಹ ಬಂದರು. ಇಬ್ಬರಲ್ಲೂ ಸಹ ಒಂದು ಘರ್ಷಣೆ ಸಹ ಆಯಿತು. ಅದು ಎಷ್ಟು ಮಟ್ಟಿಗೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂದರೆ, ನಾಳೆ ನಾವು ಸಹ ಡಿ ಡಿ ಅವ್ರಿಗೆ ಲೆಟ್ರ್ ಕೊಡ್ತೀವಿ, ನಾವು ಯಾವುದಾದ್ರು ಒಂದು ಕಾರ್ಯಕ್ರಮ ಕೊಡ್ತೀವಿ ಮಕ್ಕಳಿಗೆ ಅಂತೇಳಿ, ನಮಗೂ ಪರ್ಮಿಷನ್ ಕೊಡ್ತಾರಾ? ಇದು ಎಷ್ಟು ಮಟ್ಟಿಗೆ ಸರಿ? ಶಿಕ್ಷಣ ಸಚಿವರು ಇದನ್ನು ಗಮನಿಸಬೇಕು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು. ಈ ಶಿಕ್ಷಣವನ್ನು ಬಳಸ್ಕೊಂಡು ನೀವು ಆ ಶಿಕ್ಷಾರ್ಥಿಗಳನ್ನ ಬಳಸ್ಕೊಂಡು ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ನೀವು ಹೋರಾಟಕ್ಕೆ ಇಳಿಸ್ಬೇಕು. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಅವಮಾನ ಮಾಡಬೇಕು, ಅವರ ಸರ್ಕಾರ ಮಂತ್ರಿಗೆ ರಾಜೀನಾಮೆ ಕೊಡಿಸ್ಬೇಕು ಅನ್ನೋದು ದುರುದ್ದೇಶದಿಂದ ನೀವು ಎಲ್ಲಿ ಯಾವ ಮಟ್ಟಿಗೆ ಯಾವ ಕೀಳು ಮಟ್ಟಿಗೆ ಇಳಿದಿದ್ದೀರಿ ಅನ್ನೋಂಥದ್ದು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಮ್ಮ ಒತ್ತಾಯ ಇಷ್ಟೇ, ಯಾರು ಅವರಿಗೆ ಪರ್ಮಿಷನ್ ಕೊಟ್ಟರು ಆ ಪರ್ಮಿಷನ್ಗೆ ಕೊಡಲಿಕ್ಕೆ ರಾಜ್ಯದ ಸೂಚನೆ ಇದೆಯಾ, ರಾಜ್ಯ ಸರ್ಕಾರ ಸೂಚನೆ ಇದೆಯಾ? ಸೂಚನೆ ಇದ್ದರೆ ಅದನ್ನು ಕೊಡಬೇಕು. ಇಲ್ಲಾಂದರೆ ಅವ್ರು ಯಾರು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂಥವ್ರ ಮೇಲೆ ಕ್ರಮ ವಹಿಸಬೇಕು. ಮತ್ತು ಏಕಾಏಕಿ ಆ ಮಕ್ಕಳುಗಳನ್ನ ಉಪಯೋಗ ಮಾಡೋಕ್ಕಂದು ಧರಣಿ ಮಾಡೋಕ್ಕೆ ಬಂದಿರತಕ್ಕಂಥವ್ರ ಮೇಲೂ ಸಹ ಪೊಲೀಸವರು ಕ್ರಮ ವಹಿಸಬೇಕು. ಪೊಲೀಸವ್ರ ನಡತೆಗಳನ್ನ ನೋಡಿದ್ರೆ ನಾಚಿಕೆ ಆಗುತ್ತೆ. ಕಾಂಗ್ರೆಸ್ ಏಜೆಂಟ್ ರೀತಿ ನಿನ್ನೆ ಅವ್ರ ವರ್ತನೆ ನೋಡ್ಬೇಕಾಯ್ತು. ಫ್ಲೆಕ್ಸನ್ನು ಮುಟ್ಟಕ್ಕೆ ಎದುರ್ಕೋತಾರೆ ಪೊಲೀಸ್ ಅಧಿಕಾರಿಗಳು, ಫ್ಲೆಕ್ಸನ್ನು ಮುಟ್ಟಕ್ಕೆ ಎದುರ್ಕೋತಾರೆ, ಅವ್ರು ಹಾಕಿರೋ ಫ್ಲೆಕ್ಸನ್ನು ಮುಟ್ಟಕ್ಕೆ ಎದುರ್ಕೋತಾರೆ. ಅದೇ ಭಾರತೀಯ ಜನತಾ ಪಾರ್ಟಿಯವ್ರ ಫ್ಲೆಕ್ಸ್ ಇಟ್ಕೊ ಹೋದರೆ ಕಿತ್ಕೊ ಹೋಗ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರು ಒಬ್ಬರನ್ನ ಅರೆಸ್ಟ್ ಮಾಡೋ ಯೋಗ್ಯತೆ ಅಲ್ವಾ? ನಮ್ಮನ್ನು ಸುಮಾರು 1.5 ಗಂಟೆ ಸ್ಟ್ರಗಲ್ ಆಯಿತು. ನಮ್ಮನ್ನು ವಾಪಸ್ ಹೋಗಬೇಕು, ಹಿಂದೆ ಹೋಗಬೇಕು ಅಂತ ಹೇಳ್ತಾರೆ. ಅವ್ರಿಗೊಂದು ಹೆಜ್ಜೆ ಹಿಂದೆ ಕಳ್ಸೋಕ್ಕೆ ಯೋಗ್ಯತೆ ಇಲ್ಲ ಪೊಲೀಸ್ ಅಧಿಕಾರಿಗಳಿಗೆ. ಈ ರೀತಿ ಪೊಲೀಸ್ ಅಧಿಕಾರಿಗಳು ತಾರತಮ್ಯ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಸಾರ್ವಜನಿಕರು ಸಹ ನಾನು ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀನಿ. ನನಗೆ 100 ಜನ ಫೋನ್ ಮಾಡಿ ಕೇಳಿದ್ದಾರೆ,
ಈ ರೀತಿ ಮಾಡ್ತಾ ಇರ್ತಕ್ಕಂಥ ಸರಿ ಇಲ್ಲ. ಕಾಂಗ್ರೆಸ್ನವರು ವಿದ್ಯಾರ್ಥಿಗಳನ್ನ ಬಳಸ್ಕೊತಾ ಇರೋದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿಮಗೆಲ್ಲ ಗೊತ್ತಿದೆ, ರಾಷ್ಟ್ರ ಮಟ್ಟದಲ್ಲಿ